ಮರಳೂರು ಕಾಲುವೆಗೆ ಹರಿದ ಕಲುಷಿತ ನೀರಿನಿಂದ ಮೀನುಗಳ ಮಾರಣ ಹೋಮವಾಗಿದೆ. ಹೆಚ್ಎನ್ ವ್ಯಾಲಿ ನೀರಿನ ಪೈಪ್ಲೈನ್ ಬಳಿಯೂ ಸಹ ನೀರಿನ ಬಣ್ಣ ಬದಲಾಗಿದ್ದು, ಪೈಪ್ಲೈನ್ನಿಂದ ಬಂದ ನೀರು ಕಲುಷಿತವಾಗಿದ್ದು, ಅಲ್ಲಿಯೇ ಮೀನುಗಳು ಹೆಚ್ಚಾಗಿ ಸಾವನ್ನಪ್ಪಿದೆ ಎಂದು ರೈತ ಸಂಘದ ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ಆರೋಪಿಸಿದ್ದಾರೆ. ಅದಲ್ಲದೆ ವೀರಗೊಲ್ಲಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದು, ಅಲ್ಲಿ ಈ ಒಂದು ಮರಳೂರು ಕಾಲುವೆ ಬರುತ್ತದೆ. ಅಲ್ಲಿಯೂ ಸಹ ರಾತ್ರಿ ವೇಳೆ ಕಾರ್ಖಾನೆಗಳಿಂದ ಬರುವ ರಾಸಾಯನಿಕಗಳನ್ನು ತಂದು ಕಾಲುವೆಗೆ ಬಿಟ್ಟಿದ್ದಾರೆ. ಅಲ್ಲಿಯೂ ಸಹ ನೀರು ವಿಷಪೂರಿತವಾಗಿ ಮೀನುಗಳು ಸಾವನ್ನಪ್ಪಿದೆ. ರಾಷ್ಟ್ರೀಯ ಹೆದ್ದಾರಿಯ ಅಂಡರ್ ಪಾಸ್ ಪಕ್ಕದ ಮೋರಿಯಲ್ಲಿ ರಾಸಾಯನಿಕಗಳನ್ನು ತಂದು ಹಾಕಿರುವುದರಿಂದ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಹೆಚ್ಎನ್ ವ್ಯಾಲಿಯಲ್ಲಿ ನೀರು ಸರಿಯಾಗಿ ಫಿಲ್ಟರ್ ಆಗದೆ ಹಾಗೆಯೇ ಬರುತ್ತಿದೆಯೇ ಎಂಬ ಅನುಮಾನ ಒಂದು ಕಡೆಯಾದರೆ, ಕಾರ್ಖಾನೆಗಳಿಂದ ಬರುವ ರಾಸಾಯನಿಕಗಳನ್ನು ತಂದು ಕಾಲುವೆಗಳಿಗೆ ಸುರಿಯುವ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ನಮಗೆ ಎರಡು ಅನುಮಾನ ಇದೆ, ಎರಡು ಕಡೆ ಅಂತ. ಕಾರಣ ಏನಪ್ಪ, ಒಂದು ಹೆಚ್ಎನ್ ವ್ಯಾಲಿ ನೀರು ನಮ್ಮ ಮುರಳೂರು ಕೆರೆಗೆ ಬರ್ತದೆ. ಅಲ್ಲಿ ಕಿಂಡಿ ಅಣೆಕಟ್ಟತ್ರ ಸುಮಾರು ಸಾವಿರಾರು ಮೀನು ಸತ್ತಿದ್ದಾವೆ. ಆ ಮೀನು ನಮ್ಮ ಹೆಚ್ಎನ್ ವ್ಯಾಲಿ ಸಂಸ್ಕರಿಸಿದ ನೀರಿಂದ ಬರ್ತಾ ಇದೆಯೋ, ಅದರಿಂದ ವಿಷ ಆಗಿ ಮೀನು ಸತ್ತಿದೆಯೋ, ಇಲ್ಲ ಅಂದರೆ ನಮ್ಮ ಯಾವುದೋ ಕೆಮಿಕಲ್ ಇಂಡಸ್ಟ್ರೀಸು, ನಮ್ಮ ಆಂಧ್ರ ಇಂಡಸ್ಟ್ರಿ, ಕರ್ನಾಟಕ ಇಂಡಸ್ಟ್ರಿ ಕೆಮಿಕಲ್ನ ತಂದು ನಮ್ಮ ಮುರಳೂರು ಕಾಲುವೆಗೆ ಬಿಟ್ಟಿರೋದು ನಮಗೆ ಅನುಮಾನ ಆಗಿದೆ. ಇವತ್ತು ನೋಡಿ, ಈ ಅಂಡರ್ ಪಾಸಲ್ಲಿ ಈ ಪೈಪ್ ಹಾಕಿ ಇವತ್ತು ಆ ಕೆಮಿಕಲ್ನ ಈ ಅಂಡರ್ ಪಾಸ್ನ ಡ್ರೈನೇಜ್ ಒಳಗೆ ಬಿಟ್ಟಿದ್ದಾರೆ. ಇದು ಯಾರು ಬಿಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಕೆಮಿಕಲಿಂದ ಇವತ್ತು ಈ ಒಂದು ಸೆಕೆಂಡ್ ಇಲ್ಲಿ ನಿಂತ್ಕೊಳ್ಳೋ ಗುಡಿ ಆಗ್ತಾ ಇಲ್ಲ. ಈಗ ಆಲ್ರೆಡಿ ನಾನು ಪೊಲ್ಯೂಷನ್ ಬೋರ್ಡ್ ಕಂಪ್ಲೇಂಟ್ ಮಾಡಿದ್ದೀನಿ, ಹೆಚ್ಎನ್ ವ್ಯಾಲಿ ಅವರು ಕಂಪ್ಲೇಂಟ್ ಮಾಡಿದ್ದೀವಿ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಕಂಪ್ಲೇಂಟ್ ಮಾಡಿರೋ ಕಾರಣ ಇವತ್ತು ನಮ್ಮ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ರಮೇಶ್ ಗುಗ್ರಿ ಸಾಹೇಬ್ರು ಬಂದು ಎಲ್ಲ ವೀಕ್ಷಣೆ ಮಾಡಿ ಇದಕ್ಕೆ ಯಾವ ರೀತಿ ಬಂದೋಬಸ್ತ್ ಮಾಡೋದು, ಅನುಮಾನ ಯಾರಿದೆ ಅವ್ರನ್ನ ಕ್ರಮ ತೊಗೊತೀವಿ ಅನ್ನೋ ಒಂದು ಭರವಸೆನ ಕೊಟ್ಟು ಹೋಗಿದ್ದಾರೆ. ಇವತ್ತು ನಮ್ಮ ಗೌರಿಬಿದನೂರು ತಾಲೂಕು ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿಗಳು, ಸರ್ಕಾರಗಳು. ಆ ಇಂಡಸ್ಟ್ರಿ ಎಷ್ಟು ರೆಡ್ ಝೋನ್ ಇಂಡಸ್ಟ್ರಿ ಇದೆ, ಎಷ್ಟು ಗ್ರೀನ್ ಝೋನ್ ಇಂಡಸ್ಟ್ರಿ ಇದೆ, ಎಷ್ಟು ಯೆಲ್ಲೋ ಝೋನ್ ಇಂಡಸ್ಟ್ರಿ ಇದೆ ಅಂತ ಇವತ್ತು ಮಾಡ್ತಾ ಇಲ್ಲ. ಮುಖ್ಯವಾಗಿ ಕೈಗಾರಿಕಾ ಪ್ರದೇಶದಲ್ಲಿ ಬಹಳಷ್ಟು ಅಪಾಯಕಾರಿ ಕಾರ್ಖಾನೆಗಳು ಇವೆ. ಅವರು ಸಿಎಸ್ಆರ್ ನಿಧಿಯಿಂದ ಕೊಡುವ ಕಿಟ್ಗಳನ್ನು ಪಡೆಯುವುದಲ್ಲದೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಜನಪ್ರತಿನಿಧಿಗಳು ಕೈಗಾರಿಕೆಯಲ್ಲಿ ಇರುವ ಕಾರ್ಖಾನೆ ಅವರನ್ನು ಕಳಿಸಿ ಒಂದು ಸಭೆ ಮಾಡಿದರೆ ಇಂತಹ ಅನಾಹುತಗಳನ್ನು ತಪ್ಪಿಸಬಹುದು. ಕಾರ್ಖಾನೆಗಳಿಂದ ಕೆಮಿಕಲ್ ತಂದು ಹಾಕುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದರು. ಈ ವೇಳೆ ಗೋಪಿ, ನಂದನ್, ಶ್ರೀಕಾಂತ್, ನಾರಾಯಣಪ್ಪ, ಮೋಹನ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು.